ಹಾಯ್ ಹಲೋ ಆ್ಯಂಡ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ರತಾ ಯಾದವ್ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವಿಡಿಯೋನಲ್ಲಿ ಒಂದು ರೆಸಿಪಿ ಒಟ್ಟಿಗೆ ಬಂದಿದ್ದೆ, ಮತ್ತು ಅದಾದಮೇಲೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಒಟ್ಟಿಗೆ ಬಂದಿದ್ದೆ. ಸೊ ಇವತ್ತು ಮತ್ತೆ ತಿರ್ಗಾ ಒಂದು ರೆಸಿಪಿ ವಿಡಿಯೋ ಒಟ್ಟಿಗೆ ಬಂದ್ಬಿಟ್ಟಿದ್ದೀನಿ. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂದ್ಕೊಂಡಿರೋದು ಇದು ಬಂದ್ಬಿಟ್ಟು ಕೋಲ್ಡ್ ಕಾಫಿ ಮಿಲ್ಕ್ ಶೇಕ್ ಅಂತ ಇದ್ರ ಹೆಸರು ಬಂದ್ಬಿಟ್ಟು. ಸೊ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ತುಂಬ ನಾವು ಮನೇಲಿದ್ದಾಗ ಅನಿಸ್ತಾನೆ ಇರುತ್ತೆ ಕೋಲ್ಡ್ ಆಗಿರೋದು ಏನಾದರೂ ಕುಡಿಬೇಕು, ಅಥವಾ ಮಜ್ಜಿಗೆ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಈ ಥರದ್ದು ಏನೇ ಆಗಿರ್ಬೋದು ಸ್ವಲ್ಪ ಕುಡಿಬೇಕು ಅಂತ ಅನಿಸುತ್ತೆ. ಸೊ ನಿಂಬೆಹಣ್ಣು ಜ್ಯೂಸ್ ಆದರೂ ಸರಿ ಕುಡಿಬೇಕು ಅಂತ ಅನಿಸುತ್ತೆ. ಎಸ್ಪೆಷಲಿ ನಾನು ಬೇಸಿಗೆ ಇದ್ರೂ ನಾನೊಂದು ಸ್ವಲ್ಪ ಕಾಫಿ ಪರ್ಸನ್, ಅಂದರೆ ಕಾಫಿನ ಇಷ್ಟಪಡೋಂಥ ಪರ್ಸನ್. ಬೆಳಗ್ಗೆ ಹೊತ್ತು ಎದ್ದು ನನಗೆ ಆ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್ ಅಂತಾರಲ್ಲ, ಹಾಗೆ ನಾನು ಕಾಫಿ ಇಲ್ದಿರ ನನ್ನ ಡೇನೇ ಸ್ಟಾರ್ಟ್ ಆಗಲ್ಲ. ಸೊ ನಾನು ಒಂದು 5 to 10 minutes ಅದಕ್ಕೋಸ್ಕರ ಅಂತಲೇ ಟೈಮ್ ಕೊಟ್ಟು ಕಾಫಿನ ಕ್ಲೀನಾಗಿ ಆಹ್ಲಾದಿಸ್ತೀನಿ ನಾನು. ಸೊ ಕಾಫಿ ಇಷ್ಟ ಇರೋದ್ರಿಂದ ಬೇಸಿಗೆ ಕಾಲದಲ್ಲೂ ಕಾಫಿನೇ ತಣ್ಣಗೆ ಏನು ಕುಡಿಯೋದು ಅಂತ ಯೋಚನೆ ಮಾಡಿದಾಗ ಈ ರೆಸಿಪಿ ಬಂದಿದ್ದು. ಸೊ ಇಟ್ ಇಸ್ ನನ್ ಅದರ್ ದೆನ್ ಕೋಲ್ಡ್ ಕಾಫಿ ಮಿಲ್ಕ್ ಶೇಕ್ ಅಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಒಂದು 5 minutes ಇನ್ಸ್ಟೆಂಟಾಗಿ ನೀವು ಮಾಡ್ಕೊಬೋದು. ಸೊ ಮಾಡಿಕೊಂಡು ಮಕ್ಕಳು ಕೊಟ್ಟರು ತುಂಬ ಖುಷಿಯಲ್ಲಿ ಕುಡಿತಾರೆ. ಮತ್ತು ನೀವು ಕೂಡ ಯಾವಾಗಾದ್ರೂ ಬೋರ್ ಆದಾಗ, ಎಸ್ಪೆಷಲಿ ಈ ಸಮ್ಮರ್ಗೆ, ಈ ಸೀಸನಲ್ಲಿ ಎಷ್ಟು ಹಾಟ್ ಆಗಿದೆ, ಸೊ ಇವಾಗ ಇದನ್ನು ಮಾಡಿಕೊಡಿದ್ರೆ ಚೆನ್ನಾಗಿರುತ್ತೆ. ಸೊ ಇದು ಮಾಡೋಕ್ಕೆ ಏನೇನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ಸೊ ಫಸ್ಟು ಇದನ್ನು ಮಾಡೋಕ್ಕೆ ಬಂದ್ಬಿಟ್ಟು ಏನು ಬೇಕಂದರೆ, ಐ ಹ್ಯಾವ್ ಟೇಕನ್ 3 spoons ಆಫ್ ಕೋಕೋ ಪೌಡರ್. ಇದು ಬಂದ್ಬಿಟ್ಟು ಕೋಕೋ ಪೌಡರು. ಇದು ನೀವು ಯಾವುದಾದ್ರೂ ಹೋಲ್ಸೇಲ್ ಶಾಪ್ಸು, ರಿಟೇಲ್ ಶಾಪ್ಸು ಅಲ್ಲೆಲ್ಲ ಇದ್ದರೆ ಸಿಗುತ್ತೆ, ಇದು ನೀವು ಕೇಳ್ಬೋದು ಆ ಶಾಪ್ಸಲ್ಲೆಲ್ಲ. ಸೊ ಈ ಕೋಕೋ ಪೌಡರ್ ಬಂದು ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಕೋಲ್ಡ್ ಕಾಫಿ ಮಿಲ್ಕ್ ಶೇಕ್ ಆಗಿರೋದ್ರಿಂದ ನಾನು ನೆಸ್ಕೆಫೆ ಪೌಡರ್ ತೊಗೊಂಡಿದ್ದೀನಿ. ಇನ್ಸ್ಟೆಂಟ್ ಕಾಫಿ ಪೌಡರ್ ಬರುತ್ತೆ. ಕಾಫಿ ಪುಡಿ ತೊಗೊಂಡಿದ್ದೀನಿ ಅಂದ್ಬಿಟ್ಟು ಕೋತಾಸ್ ಕಾಫಿ ಪುಡಿ ಎಲ್ಲ ಯೂಸ್ ಮಾಡ್ಕೊಂಡ್ಬಿಡ್ಬೇಡಿ, ಆಮೇಲೆ ಅದನ್ನೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಯು ಕ್ಯಾನ್ ಜಸ್ಟ್ ಯೂಸ್ ಲೈಕ್ ನೆಸ್ಕೆಫೆ ಇನ್ಸ್ಟೆಂಟ್ ಕಾಫಿ ಪುಡಿ, ಇದನ್ನು ಯೂಸ್ ಮಾಡ್ಬೋದು, ಅಥವಾ ಬ್ರೂ, ಎರಡರಲ್ಲಿ ಒಂದು ಯೂಸ್ ಮಾಡ್ಬೋದು. ಬ್ರೂ ಸ್ವಲ್ಪ ಹೀಟ್ ಅನ್ನೋ ಒಂದು ಕಾರಣಕ್ಕೋಸ್ಕರ ನೆಸ್ಕೆಫೆ ಯೂಸ್ ಮಾಡ್ಬೋದು. ನೆಸ್ಕೆಫೆ ಒಂಥರ ಇದು, ಅದರಲ್ಲಿ ಕೋಕೋ ಆರಾಮ ಚೆನ್ನಾಗಿರುತ್ತೆ. ಸೊ ಯು ಕ್ಯಾನ್ ಯೂಸ್ ದಟ್ ಆಲ್ಸೋ, ಚೆನ್ನಾಗಿರುತ್ತೆ ಮಿಲ್ಕ್ ಶೇಕ್ಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನಿಲ್ಲಿ ಓರಿಯೋ ಬಿಸ್ಕೆಟ್ಸ್ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಓರಿಯೋ ಬಿಸ್ಕೆಟ್ಸ್ ಮತ್ತು ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ ಫಾರ್ ದ ಕ್ರೇವಿಂಗ್ಸ್, ಅದರೊಳಗಡೆ ಆ್ಯಡ್ ಮಾಡ್ಕೊಳಕ್ಕೆ. ಇವಾಗ ಮಿಲ್ಕ್ ಶೇಕ್ ಮಾಡಬೇಕಾದ್ರೆ ಸ್ವಲ್ಪ ಅದು ಹಾಲು ಹಾಕೋದ್ರಿಂದ, ನಾವು ಕಂಡೆನ್ಸ್ಡ್ ಮಿಲ್ಕ್ ಹಾಕೋದ್ರಿಂದ ಅದು ಸ್ವಲ್ಪ ಗಟ್ಟಿ ಬರಲ್ಲ, ನೀರು ಥರ ಆಗುತ್ತೆ. ಸೊ ಟು ಮೇಕ್ ದಟ್ ಮಿಕ್ಸ್ಚರ್ ಥಿಕ್ ಆ್ಯಂಡ್ ಡ್ರೈ, ವಿ ವಿಲ್ ಯೂಸ್ ಆಲ್ ದೀಸ್ ಇಂಗ್ರೀಡಿಯೆಂಟ್ಸ್ ಲೈಕ್ ಓರಿಯೋ ಬಿಸ್ಕೆಟ್. ಕ್ರೀಮ್ ಸಮೇತನೇ ಹಾಕ್ಬೋದು, ಎಂತಕ್ಕಂದರೆ ಇದರಲ್ಲಿ ಬಂದ್ಬಿಟ್ಟು ವೈಟಿಶ್ ಲೇಯರ್ ಇರುತ್ತೆ, ಅದು ಕೂಡ ಒಂಥರ ಸ್ಮೂತ್ನಿಂಗ್ ಥರ ಆಗುತ್ತೆ. ಮತ್ತು ಇಲ್ಲಿ ಬಂದ್ಬಿಟ್ಟು ಡೈರಿ ಮಿಲ್ಕ್ ಚಾಕ್ಲೇಟ್ಸ್ ತೊಗೊಂಡಿದ್ದೀನಿ. ಬೇಕಾದ್ರೆ ನೀವು ಮನೇಲಿ ಯೂಸ್ ಮಾಡಿ ಯಾವುದಾದ್ರೂ ಬಿಸ್ಕೆಟ್ಸ್ ಇತ್ತು ಅಂದರೆ ಫಾರ್ ದ ಫಾರ್ಮೇಷನ್ ಆಫ್ ಥಿಕ್ನೆಸ್ ಅದನ್ನು ಕೂಡ ನೀವು ಬಳಸ್ಕೊಬೋದು. ಆಮೇಲೆ ಶುಗರ್ ಆ್ಯಡ್ ಮಾಡ್ಕೊಬೇಕು. ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ 1 ಲೋಟ ಬಂದ್ಬಿಟ್ಟು ಕಂಡೆನ್ಸ್ಡ್ ಮಿಲ್ಕ್ ತೊಗೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದಂಥ ವಾಟರ್ನ ನಾನು ಆ್ಯಡ್ ಮಾಡಿಲ್ಲ. ವಾಟ್ ಯು ಶುಡ್ ಇಸ್, ಯು ಶುಡ್ ಟೇಕ್ ದಿಸ್, ಇದು ಶುಗರ್ನ ಆ್ಯಡ್ ಮಾಡಬೇಕಾಗುತ್ತೆ. ಜಾಸ್ತಿ ಶುಗರ್ ಆ್ಯಡ್ ಮಾಡಬೇಡಿ. ಮೇಕ್ ಶ್ಯೂರ್ ಯು ಆ್ಯಡ್ ಓನ್ಲಿ 1 to 2 spoons ಆಫ್ ಶುಗರ್. ಇದನ್ನು ಏನು ಮಾಡಬೇಕಂದ್ರೆ, ನೀವು ಫಸ್ಟೇ ಇದನ್ನು ಕಾಯಿಸಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿರಬೇಕು. ಅಂದರೆ ಇದು ಸ್ವಲ್ಪ ಕೂಲ್ ಆಗಬೇಕು. ಇದು ಒಂದು ಸ್ವಲ್ಪ ಐಸ್ ಥರನೂ ಫಾರ್ಮ್ ಆಗಬಾರ್ದು, ತೀರಾ ಈ ಕಡೆ ನೀರು ಥರನೂ ಇರಬಾರ್ದು. ಆ ಥರ ಒಂದು ಮಿಡ್ವಿನ್ ಅಮಿಸ್ ಥರ ಮೆಲ್ಡಾಗಿರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಐಸ್ ಕ್ರೀಮ್ ತೊಗೊಬೇಕು. ಐಸ್ ಕ್ರೀಮಲ್ಲಿ ಬಂದ್ಬಿಟ್ಟು ಯು ಕ್ಯಾನ್ ಚೂಸ್ ಬೋತ್ ದ ಫ್ಲೇವರ್ಸ್, ಲೈಕ್ ವೆನಿಲಾ ಫ್ಲೇವರ್ ಆದರೂ ನೀವು ಚೂಸ್ ಮಾಡ್ಬೋದು, ಚಾಕ್ಲೇಟ್ ಫ್ಲೇವರ್ ಆದರೂ ನೀವು ಚೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಬಂದ್ಬಿಟ್ಟು ವೆನಿಲಾ ಐಸ್ ಕ್ರೀಮ್ ಫ್ಲೇವರ್ನ ಚೂಸ್ ಮಾಡಿದ್ದೀನಿ. ಸೊ ನಾನಿಲ್ಲಿ ಬಂದ್ಬಿಟ್ಟು 3 cups ಆಫ್ ವೆನಿಲಾ ಸ್ಕೂಪ್ಸ್ನ ತೊಗೊಂಡಿದ್ದೀನಿ. ಯು ಕ್ಯಾನ್ ಈವನ್ ಚೂಸ್ ಚಾಕ್ಲೇಟ್ ಸ್ಕೂಪ್ ಆಸ್ ವೆಲ್, ಅಂದರೆ ಗಟ್ಟಿ ಇರಬೇಕು. ಸೊ ಅವಾಗೆ ತಂದು ಅವಾಗೆ ಮಾಡಿದ್ರು ಒಳ್ಳೇದು, ಅಥವಾ ನೀವು ಫ್ರಿಜ್ಜಲ್ಲಿ ತೊಗೊಂಬಂದು ಇಟ್ಕೊಂಡು ಯು ಕ್ಯಾನ್ ಜಸ್ಟ್ ಯೂಸ್. ಸೊ ಇದು ಇದಕ್ಕೆಲ್ಲ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು. ಸೊ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಏನು ಮಾಡಬೇಕಂದ್ರೆ, ಟೇಕ್ ಅ ಮಿಕ್ಸಿ ಜಾರ್. ಸೊ ಮಿಕ್ಸಿ ಜಾರು ನೀವೇನಾದರೂ ಖಾರದ ಐಟಮ್ಸು ಆ ಥರದ್ದು ಸಾಂಬಾರ್ಗೆ ಏನಾದರೂ ರುಬ್ಬಿದ್ದೀರಾ ಅಂದರೆ ಡೋಂಟ್ ಯೂಸ್ ದಟ್. ಏನು ಮಾಡಿ ಅಂದರೆ ಸಕ್ಕರೆ ಹಾಕ್ಬಿಟ್ಟು ಫಸ್ಟ್ ಅದನ್ನು ಸ್ವಲ್ಪ ಪುಡಿ ಮಾಡಿಬಿಟ್ಟು ಚಲ್ಬಿಟ್ಟು ಆಮೇಲೆ ಯೂಸ್ ಮಾಡಿ, ಬಿಕಾಸ್ ಇದು ಸ್ವೀಟ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ಆ ಥರ ಸ್ವಲ್ಪ ಚಾನ್ಸಸ್ ಇದೆ. ಸೊ ವಾಟ್ ಐ ಆಮ್ ಡೂಯಿಂಗ್ ಇಸ್, ಇದನ್ನು ನಾನು ಆಗಲೇ ಹೇಳ್ದಂಗೆ ಇದನ್ನು ರಾ ಮಿಲ್ಕ್ ನಾನು ಹಾಕ್ತಾ ಇಲ್ಲ, ಕಂಡೆನ್ಸ್ಡ್ ಮಿಲ್ಕ್ನ ನಾನು ಕಾಯಿಸಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದಂಥ ಹಾಲಿದು. ಸೊ ಇದನ್ನು ನಾನು ಡೈರೆಕ್ಟ್ ಹಾಗೆ ಮಿಕ್ಸಿ ಒಳಗಡೆ ಹಾಕ್ಕೊತಾ ಇದ್ದೀನಿ. ಹಾಫ್ ಗ್ಲಾಸ್ ಅಥವಾ ಒಂದು ಫುಲ್ ಗ್ಲಾಸ್, ಈ ಥರ ಒಂದು ಫುಲ್ ಗ್ಲಾಸ್ ಹಾಕ್ಕೊಂಡು ನೀವು ಮಾಡ್ಕೊಬೋದು. ಇದರಲ್ಲಿ ಒಂದು ಇಬ್ಬರು ಕುಡಿಯೋಷ್ಟು ಸ್ಮೂದಿ ಅಥವಾ ಮಿಲ್ಕ್ ಶೇಕ್ ಆಗುತ್ತೆ. ಸೊ ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಆಗಲೇ ಹೇಳ್ದಂಗೆ ಕೋಕೋ ಪೌಡರ್ನ ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ, ಒಂಥರ ಅದೇ ಎಸೆನ್ಸ್ ಬರುತ್ತೆ. ಸೊ ಕೋಕೋ ಪೌಡರ್ ನಾನು ಬಂದುಬಿಟ್ಟು ಇಲ್ಲಿ ಜಸ್ಟ್ ಒಂದು ಫ್ಲೇವರ್ಗೋಸ್ಕರ ಸುಮ್ಮನೆ ಮೇಲೆ ಹಾಗೆ ಎಲಿಗೆನ್ಸ್ಗೋಸ್ಕರ ಐ ಆಮ್ ಜಸ್ಟ್ ಆ್ಯಡಿಂಗ್ ಇಟ್ ಆನ್ ದ ಮಿಲ್ಕ್, ದಟ್ ವಿಚ್ ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ್ದೀನಲ್ಲ ಅದ್ರ ಮೇಲೆ ಹಾಕ್ತಾ ಇದ್ದೀನಿ. ಇದು ಬಂದುಬಿಟ್ಟು ನೆಸ್ಕೆಫೆ ಕಾಫಿ ಪೌಡರ್, ನಾನು ಅವಾಗೆ ಹೇಳ್ದಂಗೆ ಇನ್ಸ್ಟೆಂಟ್ ಕಾಫಿ ಪೌಡರ್. ಕಾಫಿಗೂ ಅಷ್ಟೇ ನೀವು ಹಾಗೆ ಯೂಸ್ ಮಾಡ್ಬೋದು. ಸೊ ಅದನ್ನು ಕೂಡ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ 3 spoons ಆಫ್ ದಟ್, ಅದನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ.
ಸೊ ನೀವು ನೋಡ್ತಾ ಇರ್ಬೋದು, ನಿಮ್ಮ ಮುಂದೆನೇ ಆ್ಯಡ್ ಮಾಡಿದೆ. ಬೇಕಂದರೆ 3 ಸ್ಪೂನ್ಸ್ ಮೇಲೆ ಇನ್ನೊಂದು ಚೂರು 1/2 ಸ್ಪೂನ್ ಎಲಿಗೆನ್ಸ್ ಬರೋದಕ್ಕೋಸ್ಕರ ಯು ಕ್ಯಾನ್ ಜಸ್ಟ್ ಆ್ಯಡ್ ಅದನ್ನು ಆ್ಯಡ್ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಓರಿಯೋ ಬಿಸ್ಕೆಟ್ಸ್ನ ಯು ಕ್ಯಾನ್ ಮೇಕ್ ಇನ್ ಟು ಪೀಸಸ್ ಆ್ಯಂಡ್ ಆ್ಯಡ್ ಇನ್ ಟು ದಟ್ ಮಿಲ್ಕ್. ನೀವು ನೋಡ್ತಾ ಇರ್ಬೋದು, ಅಥವಾ ಹಾಗೆ ಹಾಕಿದ್ರೂ ನಡೆಯುತ್ತೆ, ಬಟ್ ಸ್ಟಿಲ್ ಇಫ್ ಯು ಮೇಕ್ ಪೀಸಸ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಈ ಥರ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಡೈರಿ ಮಿಲ್ಕ್ ಚಾಕ್ಲೇಟ್, ಅದನ್ನು ಅಷ್ಟೇ ಬ್ರೇಕ್ ಇನ್ ಟು ದ ಪೀಸಸ್ ಆ್ಯಂಡ್ ಆ್ಯಡ್ ಟು ದ ಜಾರ್. ಅದೆಲ್ಲ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ಈ ಬಿಸ್ಕೆಟ್ ಯಾವುದಾದ್ರೂ ಇತ್ತು ಅಂದರೆ ನೀವು ಯೂಸ್ ಮಾಡೋಂಥದ್ದು ಗುಡ್ಡೆ ಆಗಿರ್ಬೋದು, ಅಥವಾ ಮ್ಯಾರಿಲೈಟ್, ಮ್ಯಾರಿಗೋಲ್ಡ್, ಎನಿಥಿಂಗ್ ಲೈಕ್ ದಟ್, ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ನೆಕ್ಸ್ಟ್ ಇದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ, ಆಲ್ರೆಡಿ ನಾನು ಹಾಲನ್ನ ಕಾಯಿಸ್ಬೇಕಾದ್ರೆ 2 ಸ್ಪೂನ್ಸ್ ಆಫ್ ಶುಗರ್ನ ಆ್ಯಡ್ ಮಾಡಿದ್ದೆ, ಯಾವುದೇ ರೀತಿಯಾದಂಥ ವಾಟರ್ ಹಾಕಿರಲಿಲ್ಲ. ಬಟ್ ನಾರ್ಮಲಾಗಿ ಶುಗರ್ ಹಾಕೋರಾದ್ರೆ 4 ಸ್ಪೂನ್ಸ್ ಆಫ್ ಶುಗರ್ನ ಆ್ಯಡ್ ಮಾಡ್ತಾರೆ ಮಿಲ್ಕ್ ಒಳಗಡೆ. ಬಟ್ ನಾನಿಲ್ಲಿ 2 ಸ್ಪೂನ್ಸ್ ಕಡಿಮೆ ಹಾಕ್ಕೊಂಡಿದ್ದೆ. ಎಂತಕ್ಕೆ ಅಂದರೆ ಇಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೊಬೇಕಾದ್ರೆ ಎಕ್ಸ್ಟ್ರಾ ಶುಗರ್ನ ಇಲ್ಲಿ ಬ್ಲೆಂಡ್ ಮಾಡ್ಬೋದು ಅಂತ. ಸೊ ದಟ್ ಇಲ್ಲಿ ನೀವು ಕರೆಕ್ಟಾಗಿ 3 to 4 ಸ್ಪೂನ್ಸ್ ಆಫ್ ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು, ನಾನು ಕರೆಕ್ಟಾಗಿ 4 ಸ್ಪೂನ್ಸ್ ಅಷ್ಟೇ ಆ್ಯಡ್ ಮಾಡಿದ್ದೀನಿ. ಬೇಕಂದರೆ ಅದ್ರ ಮೇಲೆ ಒಂಚೂರು ಹಾಕ್ಕೊಬೋದು. ಯಾಕಂದರೆ ನೀವು ಕೋಕೋ ಪೌಡರು ಮತ್ತು ಓರಿಯೋ ಬಿಸ್ಕೆಟ್ಸ್ ಇದೆಲ್ಲ ಯೂಸ್ ಮಾಡಿರೋದ್ರಿಂದ ಸ್ವೀಟ್ ಎಲಿಗೆನ್ಸ್ ಜಾಸ್ತಿನೇ ಬಂದಿರುತ್ತೆ ಆಲ್ರೆಡಿ. ಅದಾದಮೇಲೆ ಲಾಸ್ಟ್ ಎಲಿಮೆಂಟ್ ಬಂದ್ಬಿಟ್ಟು ದಿಸ್ ಒನ್, ಅಂದರೆ ಏನು, ಐಸ್ ಕ್ರೀಮ್. ಸೊ ಇದನ್ನು ಅಷ್ಟೇ ಹಾಗೆ ಐಸ್ ಕ್ರೀಮ್ ಗಟ್ಟಿ ಇರೋ ಐಸ್ ಕ್ರೀಮ್ನ ನೀವು ಹಾಗೆ ಈ ಜಾರ್ ಒಳಗಡೆ ಹಾಕ್ಕೊಬೇಕು. 3 ಕಪ್ಪು ಹಾಕ್ಕೊಳ್ಳಿ. ಎಂತಕ್ಕೆ ಅಂದರೆ ಅದು ಸ್ವಲ್ಪ ಗಟ್ಟಿ ಬರುತ್ತೆ ಅನ್ನೋ ಒಂದು ಇದರಿಂದ. ಸೊ ಅದೇ ನೀವು ಇದು ಮಾಡ್ತೀರಲ್ಲ, ಮಿಕ್ಸ್ಚರ್ನ ಮಿಕ್ಸ್ ಮಾಡ್ತೀರಲ್ಲ, ಸೊ ಅವಾಗೇ ಈ 3 ಕಪ್ಸ್ ಆಫ್ ಐಸ್ ಕ್ರೀಮ್ಸ್ನ ಆ್ಯಡ್ ಮಾಡ್ತಾ ಹೋಗಿ. ಅದೊಂಥರ ಏನಾಗುತ್ತೆ ಅಂದರೆ ಥಿಕ್ನೆಸ್ ಕಾರಣ ಆಗುತ್ತೆ. ಇವಾಗ ಕಾಫಿಲಿ ಕೆಲವ್ರಿಗೆ ಗೊತ್ತಿರುತ್ತೆ, ಕಾಫಿ ಲವರ್ಸ್ಗೆ ಕಾಫಿ ಜೊತೆ ಐಸ್ ಕ್ರೀಮ್ ತಿಂತಾರೆ, ಆ ಟೇಸ್ಟ್ ನಿಮಗೆ ಗೊತ್ತಿದ್ರೆ ಇಲ್ಲಿ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ವಾಟ್, ಇಷ್ಟೇ ಐಟಮ್ಸ್ ನೀವು ಇದ್ರಲ್ಲಿ ಆ್ಯಡ್ ಮಾಡಬೇಕಾಗಿರೋದು. ಇನ್ನೊಂದ್ಸರಿ ಚೆಕ್ ಮಾಡ್ಕೊಂಬಿಡಿ ಏನೇನು ಐಟಮ್ಸ್ ಆ್ಯಡ್ ಮಾಡಿದ್ದೀನಿ ಅಂದರೆ, ಫಸ್ಟು 1 ಗ್ಲಾಸ್ ಆಫ್ ಕಂಡೆನ್ಸ್ಡ್ ಮಿಲ್ಕ್, 2 ಸ್ಪೂನ್ಸ್ ಆಫ್ ಕೋಕೋ ಪೌಡರ್, ಇನ್ಸ್ಟೆಂಟ್ ನೆಸ್ಕೆಫೆ ಕಾಫಿ ರೈಸ್ ಪೌಡರ್ ಬಂದ್ಬಿಟ್ಟು 4 ಸ್ಪೂನ್ಸ್ ಆ್ಯಡ್ ಮಾಡಿದ್ದೀನಿ, ಓರಿಯೋ ಬಿಸ್ಕೆಟ್ಸ್, ಡೈರಿ ಮಿಲ್ಕ್ ಚಾಕ್ಲೇಟ್ ಆ್ಯಡ್ ಮಾಡಿದ್ದೀನಿ, ಮತ್ತು ಲಾಸ್ಟಲ್ಲಿ ಬಂದ್ಬಿಟ್ಟು ವೆನಿಲಾ ಕಪ್ ಐಸ್ ಕ್ರೀಮ್ಸ್. ಐದರ್ ಯು ಕ್ಯಾನ್ ಟೇಕ್ ಚಾಕ್ಲೇಟ್ ಫ್ಲೇವರ್, ಅದನ್ನು ಕೂಡ ನೀವು ತೊಗೊಬೋದು. ಸೊ ಇದನ್ನು ನೀವು ಇದ್ರೊಳಗಡೆ ಹಾಕ್ಕೊಂಡು ಜಸ್ಟ್ ಸ್ವಲ್ಪ ಅದೊಂಥರ ಗಟ್ಟಿ ಆಗೋ ಥರ ನೀವೇನು ಮಾಡಬೇಕು, ರುಬ್ಕೊಬೇಕು. ಬೇಗ ಆಗೋಗುತ್ತೆ, ನೀವೊಂದು 5 ಮಿನಿಟ್ಸ್ಗೆಲ್ಲ ಮಾಡ್ಕೊಂಬಿಡ್ಬೋದು. ಸೊ ನೋಡ್ತಾ ಇರ್ಬೋದು, ಅದೊಂಥರ ಎಷ್ಟು ಮಿಲ್ಕ್ ಶೇಕ್ ಥರ ಫುಲ್ ನೀರು ಥರ ಬರುತ್ತೆ. ಸೊ ಹಂಗೆ ಬಂತು ಅಂದರೆ ಅದು ಚೆನ್ನಾಗಾಗಿದೆ ಅಂತ ಅರ್ಥ. ಸೊ ಅದಕ್ಕೆ ನೀವೇನು ಮಾಡಬೇಕಂದ್ರೆ, ಈ ಥರದ್ದು ಯಾವುದಾದ್ರೂ ನಿಮ್ಮ ಪಕ್ಕ ಇರೋ ಕಪ್ಸ್ನ ಇಟ್ಕೊಂಡು ನೋಡಿ, ಒಂಥರ ಇವಾಗ ನೀವು ಯಾವುದೇ ಹೋಟೆಲಲ್ಲಿ ಹೋದ್ರೂ ನಿಮ್ಗೆ ಇದೇ ಥರ ಕೊಡೋದು. ಬೇಕಾದ್ರೆ ನೀವು ಹತ್ರ ಬಂದು ನೋಡಿ, ಈ ಕಪ್ಪಲ್ಲಿ ನೀವು ನೋಡ್ಬೋದು. ನಾನು ಏನು ಹಾಕಿದ್ದೆ, ಮಿಲ್ಕ್ನ ರಾಗ್ ಹಾಕಿದ್ದೆ. ಬಟ್ ಇಲ್ಲಿ ಆಗುವಾಗ ನೋಡಿ, ಅದು ಮಿಲ್ಕ್ ಫಾರ್ಮ್ ಕಂಟೆಂಟ್ ಎಲ್ಲ ಗಟ್ಟಿಯಾಗಿದೆ. ಅಂದರೆ ಎಲ್ಲೂ ಅದು ವಾಟರಿ ಥರ ಅನಿಸ್ತಾ ಇಲ್ಲ. ಇದಕ್ಕೆ ಬೇಕಂದರೆ ಫಾರ್ ದ ಟೇಸ್ಟ್ ವಿ ಕ್ಯಾನ್ ಆ್ಯಡ್ ಸಮ್ ಬಿಸ್ಕೆಟ್ಸ್ ಇಂಟು ಇಟ್. ಲೈಕ್ ಕುಡಿಬೇಕಾದ್ರೆ ಅದು ಸ್ಲೋಪ್ ಥರ ಸಿಗಲಿ ಅನ್ನೋ ಥರ ಆದರೆ ಈ ಥರ ಮಾಡಿಬಿಟ್ಟು. ಸೊ ನೋಡಿ, ಬೇಕಾದ್ರೆ ಝೂಮ್ ಮಾಡಿ ನೋಡಿ, ಇವಾಗ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಈ ಮಿಲ್ಕ್ ಶೇಕು. ಈ ಮಿಲ್ಕ್ ಶೇಕ್ ನೋಡ್ತಾ ಇದ್ರೆ ಕುಡಿದಿರೋಕ್ಕೆ ಯಾರಿಗೂ ಮನಸ್ಸೇ ಬರಲ್ಲ. ಸೊ ಈ ಥರ ಮಿಲ್ಕ್ ಶೇಕ್ಸ್ನ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ. ಬೇಸಿಗೆ ಕಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ವೆನೆವರ್ ಯು ಫೀಲ್ ಬೋರ್ ಟು ಡ್ರಿಂಕ್ ಸಮ್ ಕೂಲ್ ಡ್ರಿಂಕ್ಸ್, ಇನ್ಸ್ಟೆಡ್ ನಾವು ಅಂಗಡಿಗೆ ಹೋಗಿ 7up ಕೂಲ್ ಡ್ರಿಂಕ್ಸ್ ಆ ಥರದ್ದೆಲ್ಲ ಕುಡಿದು ಹೆಲ್ತ್ ಎಫೆಕ್ಟ್ ಮಾಡ್ಕೊಳೋಕ್ಕಿಂತ ಸಮಥಿಂಗ್ ಹೆಲ್ತಿ ಮನೇಲೇ ಮಾಡ್ಕೊಂಡು ಕುಡಿಯೋದು ಒಳ್ಳೆಯದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ, ಅಂದರೆ ಚಾಕ್ಲೇಟ್ ಮಿಲ್ಕ್ ಶೇಕ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಹಾಗೂ ಇಂಪಾರ್ಟೆಂಟಾಗಿ ಸಬ್ಸ್ಕ್ರೈಬ್ ಮಾಡಬೇಕು ನನ್ನ ಚಾನಲ್ನ. ಸೊ ಅಪ್ಕಮಿಂಗ್ ವೀಡಿಯೋಸ್ನ ನೋಡೋದಕ್ಕೋಸ್ಕರ. ಸೊ ಮಾಡಿ ನೋಡಿ ಹೇಗೆ ಅನಿಸ್ತು ನಿಮ್ಮ ಮನೇಲಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್, everyone keep smiling and thank you so much for watching my video. Thank you.